ನಮಸ್ಕಾರ. ಒಮ್ಮೆ ಭಕ್ತನೊಬ್ಬ ಭಗವಂತನನ್ನ ಈ ರೀತಿ ಪ್ರಶ್ನೆ ಮಾಡ್ತಾನಂತೆ, ಹೇ ಭಗವಂತ, ಈ ಪ್ರಪಂಚದಲ್ಲಿ ನಿಜವಾದ ದಾನಿ ಅಂದ್ರೆ ಯಾರು ಅಂತ. ಅದಕ್ಕೆ ಭಗವಂತ ಈ ರೀತಿ ಉತ್ತರ ಕೊಡ್ತಾನಂತೆ, ಯಾರು ಸರ್ವವನ್ನು ಸಕಲವನ್ನು ತಾನೂ ಕೂಡ ಅನುಭವಿಸದೆ ತನ್ನ ಒಡನಾಡಿಗಳು ಕೂಡ ಅನುಭವಿಸದಂತೆ ಸರ್ಪಗಾವಲಿನಂತೆ ಸಂಪತ್ತನ್ನ ಕಾದು ಒಂದು ದಿನ ಎಲ್ಲವನ್ನ ಬಿಟ್ಟು ಬರಿಗೈಯಲ್ಲಿ ಹೊರಟೋಗ್ತಾನಲ್ಲ, ಅವನೇ ನಿಜವಾದ ದಾನಿ ಅಂತ. ಒಗಟು ಭಾಷೆ ಅರ್ಥ ಆಗದ ಭಕ್ತ ಮತ್ತೆ ದೇವರನ್ನ ಪ್ರಶ್ನೆ ಮಾಡ್ತಾನಂತೆ, ನಿನ್ನ ಒಗಟು ಭಾಷೆ ನನಗೆ ಅರ್ಥ ಆಗ್ತಾ ಇಲ್ಲ ಭಗವಂತ, ಸರಿಯಾದ ಉತ್ತರವನ್ನ ಕೊಡು, ನಿಜವಾದ ದಾನಿ ಯಾರು ಅಂತ. ಆಗ ಭಗವಂತ ಮುಗುಳ್ನಗುತ್ತಾ ಹೇಳ್ತಾನಂತೆ, ಅವನೇ ಜಿಪುಣ ಅಂತ. ಎಷ್ಟು ಸತ್ಯ ಅಲ್ವಾ? ಕೆಲವೊಬ್ಬರನ್ನ ನೋಡಿ ನೀವು ಒಂದು ಒಳ್ಳೆ ಬಟ್ಟೆ ಹಾಕೋದಿಲ್ಲ, ಒಂದು ಒಳ್ಳೆ ಊಟವನ್ನ ತಿನ್ನೋದಿಲ್ಲ, ಆದ್ರೆ ಅವ್ರ ಹತ್ರ ತುಂಬಾ ಸಂಪತ್ತಿರುತ್ತೆ, ಅದರ ಸದುಪಯೋಗ ಮಾಡ್ಕೊಳ್ಳೋದಿಲ್ಲ, ಅದನ್ನ ತನ್ನ ಹೆಂಡತಿ ಮಕ್ಕಳು ಕೂಡ ಅನುಭವಿಸೋದಕ್ಕೆ ಬಿಡೋದಿಲ್ಲ, ನೆರೆಹೊರೆಯವ್ರಿಗೂ ದಾನ ಕೊಡೋದಿಲ್ಲ, ಸ್ನೇಹಿತರಿಗೂ ಕೊಡೋದಿಲ್ಲ, ಕಷ್ಟ ಅಂತ ಬಂದವ್ರಿಗೂ ಕೂಡ ಕೈ ಹಿಡಿಯೋದಿಲ್ಲ. ಎಲ್ಲವನ್ನ ನನಗೆ ಬೇಕು, ಸಂಗ್ರಹ ಮಾಡಬೇಕು, ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ಅಂತ ಹೇಳಿ ಕೂಡಿಟ್ಟು ಒಬ್ಬರಿಗೂ ತೋರಿಸ್ತಾನೆ. ತಾನೂ ಕೂಡ ಒಂದು ಒಳ್ಳೆ ಸುಖ ಸಂತೋಷವನ್ನ ಅನುಭವಿಸ್ತೆ ಸರ್ಪದಂತೆ ಆ ಸಂಪತ್ತನ್ನ ಕಾಯ್ತಾನೆ. ಆದ್ರೆ ಆತನಿಗೆ ಗೊತ್ತೇ ಇರೋದಿಲ್ಲ ಈ ಸಂಪತ್ತೆಲ್ಲವೂ ಪರರ ಪಾಲಾಗುತ್ತೆ ಅಂತ. ಕೊನೆಗೊಂದು ದಿನ ತನ್ನ ಹೆಂಡತಿ ಮಕ್ಕಳು ಕೂಡ ಸುಖದ ಸುಪ್ಪತ್ತಿಗೆನ ಅನುಭವಿಸಲಾರದೆ, ಅಷ್ಟು ಸಂಪತ್ತಿದ್ರೂ ಕೂಡ ಅವರನ್ನೂ ಕೂಡ ದೂರ ಇಟ್ಟುಬಿಟ್ಟು ಕೊನೆ ಲಾಸ್ಟ್ಗೆ ಏನೂ ತಗೊಂಡೋಗದೆ ಬರೀಗೈಯಲ್ಲಿ ಸಾವಿಗೆ ಶರಣಾಗ್ಬಿಡ್ತಾನೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಅದಕ್ಕೇನೆ ನಮ್ಮ ಹಿರಿಯರು ಹೇಳೋದು, ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ ಅಂತ. ನಾವು ಭಗವಂತ ನಮಗೆ ಏನ್ ಕೊಡ್ತಾನೋ ನಾವು ಯಾವುದು ಒತ್ಕೊಂಬಂದಿರಲ್ಲ, ಬರ್ತಾ ಹೋಗ್ತಾ ಯಾವುದನ್ನು ತಗೊಂಡು ಹೋಗೋದಿಲ್ಲ. ಮಧ್ಯದಲ್ಲಿ ಭಗವಂತ ನಮ್ಗೆ ಏನ್ ಕೊಡ್ತಾನೋ ಅದು ನಮ್ಮ ಸೇಫ್ಟಿಗೋಸ್ಕರ, ನಮ್ಮ ಮುಂದಾಲೋಚನೆಯಿಂದ, ಸ್ವಲ್ಪ ಬುದ್ಧಿವಂತಿಕೆಯಿಂದ ನಮಗೋಸ್ಕರ ನಾವು ಇಟ್ಕೋಬೇಕಾದ್ದು ಸತ್ಯವಾದ ಮಾತು. ಆದ್ರೆ ಎಲ್ಲವನ್ನೂ ನನಗೇ ಬೇಕು ಅಂತ ಕೂಡಿಟ್ಟು ತಾನೂ ಕೂಡ ಅದನ್ನ ಅನುಭವಿಸ್ದೆ, ಬೇರೆಯವ್ರಿಗೂ ಕೂಡ ದಾನ ಧರ್ಮದಲ್ಲಿ ಪಾಲ್ಗೊಳ್ಳದೆ ಶೇಖರಣೆ ಮಾಡಿ ಸಂಪತ್ತನ್ನ ಕೊನೆಗೆ ಒಂದು ದಿನ ಅದೆಲ್ಲವನ್ನ ಬಿಟ್ಟು ಹೊರಟೋಗ್ತೀವಲ್ಲ, ಈ ಜೀವನ ನಶ್ವರ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಒಂದ್ ಅರ್ಥ ಮಾಡ್ಕೊಳ್ಳಿ, ತುಂಬಾ ಅತಿ ಬುದ್ಧಿವಂತಿಕೆಯಿಂದ ಜೀವನ ಮಾಡೋ ನಾವು ಜೀವನನೇ ಶಾಶ್ವತ ಅಲ್ಲ ರೀ. ನನ್ನ ಸಂಪತ್ತನ್ನ ಕಾಪಾಡ್ಕೋಬೇಕು, ನನ್ನ ಹಣ ಆಸ್ತಿ ಎಲ್ಲವನ್ನ ಉಳಿಸ್ಬೇಕು ಅಂತ ಗೋಗರಿಯೋ ನಾವು ನಮ್ಗೊಂದು ಅರ್ಥ ಆಗಲ್ಲ, ನಮ್ಮ ಜೀವನನೇ ಶಾಶ್ವತವಲ್ಲ ಅಂತ. ಹಾಗಾಗಿ ನಮಗೆ ಭಗವಂತ ಕೊಟ್ಟಿರೋ ಒಂದು ಬದುಕನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ಕಳೆದು ಹೋಗೋಣ. ಇಲ್ಲಿ ಪ್ರಕೃತಿ ನಮಗಾಗಿ ಏನ್ ಕೊಡುತ್ತೋ ಅದನ್ನ ನಾವು ಅನುಭವಿಸಿ ಮತ್ತೆ ಪ್ರಕೃತಿಯಲ್ಲೇ ಬಿಟ್ಟು ಹೋಗ್ಬೇಕೇ ಹೊರತು ಯಾವುದು ಒತ್ಕೊಂಡು ಹೋಗೋ ರೂಲ್ಸ್ ಪ್ರಕೃತಿಲಿ ಇಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಯಾವುದ್ರಿ ಕೊಂಡೊಯ್ಯೋದು ಮಧ್ಯದಲ್ಲಿ? ಇದೆಲ್ಲವೂ ಆಡಂಬರ ಪ್ರಕೃತಿ ನಮಗೆ ಕೊಟ್ಟಿರೋದು. ಜೀವ ಇದೆಯಲ್ಲ, ಅನುಭವಿಸ್ಬೇಕಲ್ಲ, ನಾವು ಹುಟ್ಟ ಹಾಕೊಂಡಿರೋ ತಂತ್ರಗಳು ಅಷ್ಟೇ. ಯೋಚನೆ ಮಾಡಿ ನೋಡಿ, ನಿಜವಾದ ದಾನಿಯಾಗಿ ಚುಪ್ಪಡನಾಗಿ ನೀವು ಮೆರೀತಿರೋ, ಇಲ್ಲ ಭಗವಂತ ಕೊಟ್ಟಿದ್ದು ಭಗವಂತನ ಪಾಲಿಗೆ ಅಂತ ಅಲ್ಪ ಸ್ವಲ್ಪನಾದ್ರೂ ಪರರಿಗೆ ಉಪಕಾರ ಮಾಡೋದ್ರಲ್ಲಿ ಪಾಲ್ಗೊಳ್ತಿರೋ? ಆಯ್ಕೆ ನಿಮ್ದು, ವಿಶ್ಲೇಷಣೆ ಮಾತ್ರ ನನ್ನದು. ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ.